ಕುಶಾಲನಗರ ಪುರಸಭೆ ವ್ಯಾಪ್ತಿಯ ಗೊಂದಿಬಸವನಹಳ್ಳಿ ಗ್ರಾಮದ ದೊಡ್ಡಮತಾಯಿ ದೇವಾಲಯದ ದ್ವಾರ ಉದ್ಘಾಟನೆಯನ್ನು ಶಾಸಕರು ನೆರವೇರಿಸಿದರು. ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿ 5,50,00,000 ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶಾಸಕರಾದ ಡಾಕ್ಟರ್ ಮಂಥನಗೌಡ ಭೂಮಿ ಪೂಜೆ ನೆರವೇರಿಸಿದರು. ಕುಶಾಲನಗರ ಪಟ್ಟಣದ ಬೈಚನಹಳ್ಳಿ ಗ್ರಾಮದ ಆದಿಶಕ್ತಿ ಅಂತರಘಟ್ಟ ಅಮ್ಮನವರ 11ನೇ ವರ್ಷದ ವಾರ್ಷಿಕೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿ 5.5 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗೆ ಶಾಸಕ ಡಾಕ್ಟರ್ ಮಂಥನಗೌಡ ಭೂಮಿ ಪೂಜೆಯನ್ನು ನೆರವೇರಿಸಿದರು. 2025-26ನೇ ಸಾಲಿನ ಮುಖ್ಯಮಂತ್ರಿಗಳ ಮೂಲ ಸೌಕರ್ಯ ಅಭಿವೃದ್ಧಿ ಯೋಜನೆ ಅನುದಾನದ ಸುಮಾರು 5,50,00,000 ರೂಗಳ ಮೊತ್ತದ ಕ್ರಿಯಾ ಯೋಜನೆಯನ್ನ ಕುಶಾಲನಗರ ಪುರಸಭೆ ವ್ಯಾಪ್ತಿಯ ಅನೇಕ ಕಾಮಗಾರಿಗಳಿಗೆ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂಥನಗೌಡ ಅವರು ಭೂಮಿ ಪೂಜೆ ನೆರವೇರಿಸಿದರು. ಇದೇ ಸಂದರ್ಭ ಮಾತನಾಡಿದ ಅವರು, ಈಗ ಆಗಿರುವ ದೊಡ್ಡಮ್ಮ ತಾಯಿಯ ದೇವಾಲಯದ ರಸ್ತೆಗೆ ಇರುವ ಈ ಕಮಾನು 5 ಲಕ್ಷ ರೂಗಳ ವೆಚ್ಚದಲ್ಲಿ ಶಾಸಕರ ನಿಧಿಯಿಂದ ಪೂರೈಸಲಾಗಿದೆ. ಇದನ್ನು ಹೊರತುಪಡಿಸಿ ಮುಖ್ಯಮಂತ್ರಿಗಳ ವಿಶೇಷ ಪ್ಯಾಕೇಜ್ನಲ್ಲಿ ಕುಶಾಲನಗರ ಪುರಸಭೆ ವ್ಯಾಪ್ತಿಯ ರಸ್ತೆಗಳ ಅಭಿವೃದ್ಧಿಗಾಗಿ ವಿಶೇಷವಾಗಿ 5,50,00,000 ರೂಗಳ ಅನುದಾನವನ್ನು ವೆಚ್ಚ ಮಾಡಲಾಗುವುದು. ರಸ್ತೆಗಳ ಅಭಿವೃದ್ಧಿಯಾದರೆ ನಗರ ಅಭಿವೃದ್ಧಿ ಆಗುತ್ತದೆ ಎಂದರು. ಕುಶಾಲನಗರ ಪುರಸಭೆ ವ್ಯಾಪ್ತಿಯ ಸೋಮೇಶ್ವರ ದೇವಸ್ಥಾನದಿಂದ ಗುಂಡೂರಾವ್ ಬಡಾವಣೆಯ ಮಂಜುನಾಥ್ ಗುಂಡೂರಾವ್ ಅವರ ಮನೆ ತನಕ ರಸ್ತೆ ಅಭಿವೃದ್ಧಿಗಾಗಿ ಆಸ್ಪತ್ರೆ ಸರ್ಕಲ್ ಬಳಿ ಇರುವ ಬಿಜೆಎಸ್ ವೃತ್ತದಿಂದ ಐಬಿಯವರೆಗೆ, ಹಳೆ ಮಾರುಕಟ್ಟೆ ರಸ್ತೆಯ ನೌಷದ್ ಆಟೋ ಪಾರ್ಟ್ಸ್ ಕಲಿಮುಲ್ಲಾ ಅವರ ಮನೆ ತನಕ ರಸ್ತೆ ಮತ್ತು 2 ಬದಿಯ ಚರಂಡಿ ನಿರ್ಮಾಣ, ಆದರ್ಶ ದ್ರಾವಿಡ ಕಾಲೋನಿಯ ಸಮುದಾಯ ಭವನಕ್ಕೆ ತಡೆಗೋಡೆ ನಿರ್ಮಾಣ, ದಂಡಿನಪೇಟೆಯಲ್ಲಿರುವ ಅಜೀಜ್ ಅವರ ಮನೆಯಿಂದ ಮುನ್ನಾ ಅವರ ಮನೆ ತನಕ ರಸ್ತೆ ನಿರ್ಮಾಣ ಮತ್ತು ನಜೀಮಾ ಅವರ ಮನೆಯಿಂದ ಮೆಹರುನೀಸಾ ಅವರ ಮನೆಯ ತನಕ ರಸ್ತೆ ನಿರ್ಮಾಣ ಕಾಮಗಾರಿಗಳಿಗೆ ಸ್ಥಳೀಯ ನಿವಾಸಿಗಳ ಸಮಕ್ಷಮದಲ್ಲಿ ಭೂಮಿ ಪೂಜೆ ನಡೆಯಿತು. ಗೊಂದಿಬಸವನಹಳ್ಳಿಯ ಮಾಜಿ ಪುರಸಭಾ ಸದಸ್ಯರಾದ ಪ್ರಕಾಶ್ ಅವರ ಮನೆ ಮುಂದೆ ರಚಿಸಲಾದ ಊರ ದೇವಿಯ ರಸ್ತೆಗೆ 5 ಲಕ್ಷ ವೆಚ್ಚದ ಕಮಾನು ಉದ್ಘಾಟನೆ ಕಾರ್ಯಕ್ರಮದಿಂದ ಪ್ರಾರಂಭವಾಗಿ ಗೊಂದಿಬಸವನಹಳ್ಳಿಯ ಕೆಲವು ಕಾಂಕ್ರೀಟ್ ರಸ್ತೆಗಳ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನಡೆಯಿತು. ಬೈಚನಹಳ್ಳಿ ರುದ್ರಭೂಮಿಗೆ ಹೋಗುವ ರಸ್ತೆ ನಿರ್ಮಾಣಕ್ಕೆ, ಸಾಯಿ ಆಸ್ಪತ್ರೆ ಸಮೀಪದ ಕಾಲಭೈರವೇಶ್ವರ ಬಡಾವಣೆಯ ನೂತನ ರಸ್ತೆ ಕಾಮಗಾರಿಗೆ, ಕರಿಯಪ್ಪ ಬಡಾವಣೆಯ ಹನುಮರಾಜ್ ಅವರ ಮನೆ ಸಮೀಪದ ಕಾಂಕ್ರೀಟ್ ರಸ್ತೆ ಮತ್ತು ಸಂತ ಸೆಬಾಸ್ಟಿನ್ ಚರ್ಚ್ ಕಾಂಕ್ರೀಟ್ ರಸ್ತೆಯ ಕಾಮಗಾರಿಗಾಗಿ ಭೂಮಿ ಪೂಜೆ, ಹಳೆ ಹೌಸಿಂಗ್ ಬೋರ್ಡ್ ಕಾಲೋನಿಯ ಜ್ಞಾನಭಾರತಿ ಶಾಲೆಗೆ ಹೊಂದಿಕೊಂಡ ರಸ್ತೆ ನಿರ್ಮಾಣ ಭೂಮಿ ಪೂಜೆ ನೆರವೇರಿಸಲಾಯಿತು. ಈ ಎಲ್ಲ ಕಾಮಗಾರಿಗಳ ಗುದ್ದಲಿ ಹಾಗೂ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಂಥನಗೌಡ, ಕೂಡ ಅಧ್ಯಕ್ಷರಾದ ಪ್ರಮೋದ್ ಮುತ್ತಪ್ಪ, ಪುರಸಭಾ ಮುಖ್ಯಾಧಿಕಾರಿ ಗಿರೀಶ್, ಇಂಜಿನಿಯರ್ಗಳು, ನಗರ ಕಾಂಗ್ರೆಸ್ನ ಜೋಸೆಫ್ ವಿಕ್ಟರ್ಸೋನ್, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಜಿಆರ್ ಪುಷ್ಪಲತಾ, ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ಗುಂಡೂರಾವ್, ಎನ್ಟಿ ಜೋಸೆಫ್, ಶಾಜಿ, ರಾಯ್, ಡಿಸಿಸಿ ಸದಸ್ಯ ಸಜ್ಜಿ, ಕಲಿಮುಲ್ಲಾ, ಎಂಕೆ ದಿನೇಶ್, ಪ್ರಕಾಶ್, ಜಗದೀಶ್, ಮುಳ್ಳುಸೋಗೆ ಪಟೇಲ್ ಹರೀಶ್, ಉದ್ಯಮಿಗಳಾದ ಎಂಕೆ ದಿನೇಶ್, ಗೊಂದಿಬಸವನಹಳ್ಳಿ ಗೋವಿಂದಪ್ಪ, ನಾಗೇಗೌಡ ಬಡಾವಣೆಯ ಕೃಷ್ಣಪ್ಪ ಮೊದಲಾದವರು ಇದ್ದರು. ಪ್ರಯತ್ನಗಳಿತ್ತು. ಒಂದ್ಸತಿ ನಮ್ಮ ಎಂಟಿ ಜೋಸೆಫ್ ಅವರು, ಸಂಜನಾ ಪೇದ್ರು ಅವರು ಸಚಿವರು ಮತ್ತು ಫಾದರ್ ಎಲ್ಲ ಬಂದು ಒಂದ್ಸತಿ ರಿಕ್ವೆಸ್ಟ್ ಮಾಡಿದ್ರು. ಅವಾಗ ಅದನ್ನು ಸೇರಿಸಿದ್ದು ಕಾರಣಾಂತರದಲ್ಲಿ ಕೆಲಸ ಲೇಟ್ ಆಯಿತು. ಇದಕ್ಕಿಂತ ಮೊದಲು ಬೇರೆ ಒಂದು ಪಂಚಾಯತಿಂದ ಚರ್ಚ್ ರೋಡನ್ನು ಸ್ಯಾಂಕ್ಷನ್ ಮಾಡಿಸಿದ್ದು, ಕಾರಣಾಂತರ ಅದು ಕ್ಯಾನ್ಸಲ್ ಆಗಿತ್ತು. ಆ ಕೆಲಸಕ್ಕೂ ಇದಕ್ಕೂ ಸಂಬಂಧಗಳಿಲ್ಲ. ಇದು CM ಸ್ಕೀಮಲ್ಲಿ ಮುಖ್ಯಮಂತ್ರಿ ವಿಶೇಷ ಅನುದಾನದಲ್ಲಿ MLA ಅವರು ಕೊಟ್ಟಂಥ ವಿಶೇಷ ಅನುದಾನ ಇದು ಚರ್ಚ್ ರೋಡಿಗೆ ಅಂತೇಳಿ ಈ ಸತಿ ಮಾಡಿದಂಥ ವಿಶೇಷವಾದ ಅನುದಾನ. ಒಂದು ದಿನಗಳಲ್ಲಿ ಇನ್ನೂ ಏನಾದ್ರು ಬೇಕು ಅಂತ ಹೇಳಿದ್ರೆ ಮಾಡಿಕೊಳ್ಳಲಿಕ್ಕೆ ನಮ್ಮ ಶಾಸಕರು ಬದ್ಧರಾಗಿದೆ. ಅದೇ ರೀತಿಯಲ್ಲಿ ಮಟ್ಟಿಗೆ ಪಾಪ ಜೋಶಿಮರ ಮನೇಲಿ ಅದ್ಭುತವಾಗಿ ನಮಗೆ ಪ್ರೀತಿಲಿ ಕರ್ಕೊಂಡ್ರಲ್ಲಿ ನಾವು ಬರೀ ಊಟಕ್ಕೆ ಅಲ್ಲ, ನಾವು ರೋಡ್ ಮಾಡಿಸ್ಕೊಡಿ ಅಂತ ನಾವು ಕರೆಸ್ತಾ ಇದ್ದೀವಿ. ಮಳೆಗಾಯಿತು, ಸಮಯ ಇರಲಿ, ಮುಖ್ಯಮಂತ್ರಿ ವಿವೇಚನೆ ನಡೀಲಿ. ನಮಗೇನು 50 ಕೋಟಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಕುಶಾಲನಗರಕ್ಕೇ ಟೌನಿಗೆ 5.5 ಕೋಟಿ ಕೊಟ್ಟಿದ್ದೀವಿ. ಅದರಲ್ಲಿ ಚರ್ಚ್ ರೋಡ್ ಆಗಲೇಬೇಕು ಅಂತ ಹೇಳೋದಲ್ಲ. ನಾನಂದರೆ ಪ್ರೀತಿ ಚಿತ್ರ ಅಂತ ಎಲ್ಲರೂ ಸೇರಿ, ಸಜ್ಜನ ಇರ್ಬೋದು, ಜೋಶನ ಇರ್ಬೋದು, ಎಲ್ಲರೂ ಅದಕ್ಕೋಸ್ಕರ ಇದು ಒಂದು ಸಮಾಜಕ್ಕಂತ ಸೀಮಿತನೂ ಅಲ್ಲ ರಸ್ತೆ. ಯಾಕಂದರೆ ನಾವು ಆ ರಸ್ತೆಯಿಂದ ಈ ರಸ್ತೆಗೆ ತಳ್ಳಂಥ ಸಂದರ್ಭದಲ್ಲಿ ಅನುಕೂಲ ಎಲ್ಲರಿಗೂ ಇದೆ. ಆ ವಿಚಾರದಲ್ಲಿ ಒಂದೇ ಜನಾಂಗಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅನುಕೂಲ ಆಗ್ಬೋದು, ಬಟ್ ಎಲ್ಲರಿಗೂ ಅನುಕೂಲ ಆಗುತ್ತೆ. ಒಂದು ಸಂಪರ್ಕ ಚರ್ಚ್ ರೋಡ್ ಅಂತ ನಾಮಕೆ ವ್ಯವಸ್ಥೆ ಆಗಿರೋದು ನಾಮಕರದು. ಅದು ನನಗೇನು ಗೊತ್ತಂದರೆ, ದಯವಿಟ್ಟು ಇದು ಗೌರ್ಮೆಂಟ್ ಸಮಸ್ಯೆ ಈ ಸೈಡಿಗೆ. ಇಲ್ಲಿ ಏನೇನು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಇದೆ, ಒಂದು ಸ್ವಲ್ಪ ಕ್ಲೀನಾಗಿ ಜಾಗ ಬಿಟ್ಕೊಟ್ರೆ ಅದ್ಭುತವಾಗಿ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಹೆಚ್ಚಪ್ಪ ಎಲ್ಲ 4 ಮೀಟರ್ಸ್ ಅಲ್ಲ, ಅಂತ ಎಷ್ಟು ಅಗಲ ತೊಗೊಳಕ್ಕಾಗುತ್ತೆ ಮಾಡಿ. ಆಮೇಲೆ ಕೇಳಪ್ಪ, ಇಲ್ಲಿ ಈಗ ಈ ಪೂಜೆ ಮಾಡಿದ್ದೀವಿ,
ಬಿಟುಮಿನ್ ರೇಟು ಜಾಸ್ತಿ, ಬ್ಯಾರಲ್ ರೇಟ್ ಜಾಸ್ತಿ ಇದೆ ಅಂತ ನನಗೆ ಗೊತ್ತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕುಶಾಲನಗರ ಪುರಸಭೆ ವ್ಯಾಪ್ತಿಯ ಗೊಂದಿಬಸವನಹಳ್ಳಿ ಗ್ರಾಮದ ದೊಡ್ಡಮ್ಮ ತಾಯಿ ದೇವಾಲಯದ ದ್ವಾರ ಉದ್ಘಾಟನೆಯನ್ನು ಶಾಸಕರು ನೆರವೇರಿಸಿದರು. ಕುಶಾಲನಗರ ತಾಲೂಕಿನ ಪುರಸಭೆ ವ್ಯಾಪ್ತಿಯ ಗೊಂದಿಬಸವನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ದೊಡ್ಡಮ್ಮ ದೇವಿಯ ದೇವಾಲಯಕ್ಕೆ ಹೋಗುವ ರಸ್ತೆಯಲ್ಲಿ 5 ಲಕ್ಷ ರು ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಿರುವ ದ್ವಾರದ ಉದ್ಘಾಟನೆಯನ್ನ ಟೇಪ್ ಕಟ್ ಮಾಡುವ ಮೂಲಕ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡರು ಉದ್ಘಾಟಿಸಿದರು. ನಂತರ ಶ್ರೀ ದೊಡ್ಡಮ್ಮ ತಾಯಿಯ ದೇವಾಲಯಕ್ಕೆ ಭೇಟಿ ನೀಡಿ ದೇವಿಯ ದರ್ಶನವನ್ನ ಮಾಡಿ ಕಣ್ಣು ತುಂಬಿಕೊಂಡು ಪಾವನರಾದರು. ನಂತರ ಗ್ರಾಮಸ್ಥರು ಶಾಸಕರನ್ನ ಅಭಿನಂದಿಸಿದರು. ದೇವಾಲಯದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು. ಇದೇ ಸಂದರ್ಭ ಕುಶಾಲನಗರ ಪುರಸಭೆಯ ಮುಖ್ಯಾಧಿಕಾರಿ ಗಿರೀಶ್, ಪುರಸಭೆ ಮಾಜಿ ನಾಮನಿರ್ದೇಶಿತ ಸದಸ್ಯರಾದ ಪ್ರಕಾಶ್, ಜಗದೀಶ್, ಹರೀಶ್ ಹಾಗೂ ಕುಶಾಲನಗರ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರಮೋದ್ ಮುತ್ತಪ್ಪ, ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಜೋಸೆಫ್ ವಿಕ್ಟರ್ ಸೋನ್ಸ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಮಂಜುನಾಥ್ ಗುಂಡೂರಾವ್ ಸೇರಿದಂತೆ ಗ್ರಾಮಸ್ಥರು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇದೇ ಸಂದರ್ಭ ಉಪಸ್ಥಿತರಿದ್ದರು. ಬಸವನಹಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿ ಏನು ದೊಡ್ಡಮ್ಮ ತಾಯಿ ದಾರಿಗೆ ಒಂದು ದ್ವಾರ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರ ಎಲ್ಲ ಹಿರಿಯರು, ಸ್ಥಳೀಯರು, ನಮ್ಮ ರಾಜಕಾರಣಿಯ ಎಲ್ಲ ಸ್ನೇಹಿತರುಗಳು ಸೇರಿಕೊಂಡು ವಿಶೇಷವಾಗಿ ಶಾಸಕರ ನಿಧಿಲಿ ಮಾಡಲೇಬೇಕು ಅಂತ ನಮ್ಮ ಸ್ಥಳೀಯ ನಾಯಕರುಗಳು ಕೇಳ್ಕೊಂಡಂಥ ಸಂದರ್ಭದಲ್ಲಿ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ದ್ವಾರಕಕ್ಕೆ ಒಂದು ವರ್ಷಕ್ಕಿಂತ ಕಡಿಮೆ, ಒಂದು ವರ್ಷಕ್ಕಿಂತ ಕಡಿಮೆಯಲ್ಲಿ ನಾವು ಬುದ್ಧಿ ಪೂಜೆ ಮಾಡಿದೋ. ಯಾಕಂದರೆ ಅಲ್ಲಿ ಒಂದು ವರ್ಷ ಒಂದು ಉತ್ಸವನೂ ಆಗುತ್ತೆ. ಆಮೇಲೆ ಇಲ್ಲಿ ಕೆರೆನೂ ಒಂದು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿನೂ ಆಯ್ತಾ ಇದೆ. ಮತ್ತು ಈ ಭಾಗಕ್ಕೆ ಇದೊಂದು ಶ್ರೇಷ್ಠವಾದಂಥ ಜಾಗ. ಅದಕ್ಕೋಸ್ಕರ ಒಂದು ದೇವರಂಥ ಒಂದು ದ್ವಾರಕ ಕಟ್ಟಂಥ ಸಂದರ್ಭದಲ್ಲಿ ಎಲ್ಲರೂ ಹೋಗಂಥವ್ರಿಗೆ ಆ ದೇವ್ರನ್ನ ನಿರಂತರವಾಗಿ ನೆನೆಸ್ಕೋಬೇಕು ಅಂತ ಏನು ಕಾಮಗಾರಿ ಗೊಂದಿಬಸವನಹಳ್ಳಿ ಗ್ರಾಮಸ್ಥರಿಗೆ ಆ ದೊಡ್ಡಮ್ಮ ತಾಯಿ ನಿರಂತರವಾಗಿ ನಮ್ಮವರೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಕೇಳ್ತಾ, ಈ ವರ್ಷ ಒಳ್ಳೆ ಮಳೆ, ಅಭಿವೃದ್ಧಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಲಿ. ಮಳೆ ಬಂದರೆ ಬೆಳೆನೇ ಅಲ್ವಾ, ಮಳೆ ಬೆಳೆ ಹಾಗೆ ಎಲ್ಲ ರೀತಿಗೂ ಒಂದು ಒಳ್ಳೆ ರೀತಿಯಲ್ಲಿ ಆ ದೇವ್ರ ನಿರಂತರವಾಗಿ ನಮ್ಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ತಾ, ಇವತ್ತು ಹಲವಾರು ಗುದ್ಲಿ ಪೂಜೆನೂ ಇಟ್ಕೊಂಡಿದ್ದೀವಿ. ಕುಶಾಲನಗರ ಭಾಗದಲ್ಲಿ ಒಂದು ಟೋಟಲಾಗಿ ಒಂದು 7-8 ಗುದ್ಲಿ ಪೂಜೆನೂ ಇಟ್ಕೊಂಡಿದ್ದೀವಿ. ಟೋಟಲಾಗಿ ಮುಖ್ಯಮಂತ್ರಿಯ ವಿವೇಶ ಅಡಿಲಿ ಏನು CMIDP ಅಂತೀವಿ, ಅದಕ್ಕೆ ನಾನು 5.5 ಕೋಟಿ ಕುಶಾಲನಗರ ಟೌನ್ ವ್ಯಾಪ್ತಿಗೆ ಕೊಟ್ಟಂಥ ಕಾಮಗಾರಿಗೂ ಇವತ್ತು ಗುದ್ದಿ ಪೂಜೆ ಮಾಡ್ತಾಯಿದ್ವಿ. ನಮ್ಮ ಗುರಿ ಏನು ಅಂತಂತಂದರೆ ಆದಷ್ಟು ಎಲ್ಲ ಕಡೆಯಲ್ಲಿ ರಸ್ತೆ ಕಾಮಗಾರಿ ಇರ್ಬೋದು, ಹಲವಾರು ಬೇರೆ ಬೇರೆ ರೀತಿಯಲ್ಲಿ ಕಾಮಗಾರಿ ಇರ್ಬೋದು, ಕೈ ಜೋಡಿಸ್ಬೇಕು ಅಂತ ನಮ್ಮ ಆಸೆ ಇರೋದ್ರಿಂದ ಸ್ಥಳೀಯರು ಅದೃಷ್ಟ ಕೈ ಜೋಡಿಸ್ತಾವ್ರೆ. ಮಾತ್ರ ನೀವು ಹೇಳ್ದಂಗೆ ಎಷ್ಟೇ ಕೋಟಿ ಕೊಟ್ಟರು ಒಂದು ರೋಡ್ ಬಿಟ್ಟೇ ಹೋಯ್ತದೆ. ಬರೋಂಥ ದಿವಸಗಳು ಎಲ್ಲನೂ ತೊಗೊಳ್ಳಿಕ್ಕೆ ಪ್ರಯತ್ನ ಮಾಡೋಣ, ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಮತ್ತೊಮ್ಮೆ ದೊಡ್ಡಮ್ಮ ತಾಯಿ ನಿರಂತರವಾಗಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಕೇಳ್ತಾ ನಮ್ಮ ಥ್ಯಾಂಕ್ ಯು. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಬೈಚನಹಳ್ಳಿ ಗ್ರಾಮದ ಆದಿಶಕ್ತಿ ಅಂತರಘಟ್ಟದ ಅಮ್ಮನವರ 11ನೇ ವರ್ಷದ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೆಯಿತು. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಪುರಸಭೆ ವ್ಯಾಪ್ತಿಯ ಬೈಚನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಆದಿಶಕ್ತಿ ಅಂತರಘಟ್ಟ ಅಮ್ಮನವರ 111ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಬೆಳಗಿನಿಂದ ದೇವಾಲಯದಲ್ಲಿ ದೇವಿಗೆ ವಿಶೇಷ ಅಭಿಷೇಕಗಳನ್ನು ನೆರವೇರಿಸಿ ನಂತರ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನು ಮಾಡಲಾಗಿದ್ದು, ಅಲ್ಲದೆ ದೇವಾಲಯದ ಆವರಣದಲ್ಲಿ ಗಣಪತಿ ಹೋಮ ಹಾಗೂ ದುರ್ಗಾ ಹೋಮ ಪೂಜೆ ಕಾರ್ಯಕ್ರಮಗಳು ಅರ್ಚಕರ ಸಮ್ಮುಖದಲ್ಲಿ ನಡೆಯಿತು. ನಂತರ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಅಮ್ಮನವರ ದರ್ಶನವನ್ನು ಮಾಡಿ ಕಣ್ಣು ತುಂಬಿಕೊಂಡು ಪಾವನರಾದರು. ಅಮ್ಮನವರಿಗೆ ಅರ್ಚಕರ ಸಮ್ಮುಖದಲ್ಲಿ ವೇದ ಮಂತ್ರಗಳನ್ನು ಜಪಿಸಿ ನಂತರ ಮಹಾಮಂಗಳಾರತಿಯನ್ನು ಮಾಡಿದರು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡರವರು ಕೂಡ ಭಾಗಿಯಾಗಿದ್ದು ಅಮ್ಮನವರ ದರ್ಶನವನ್ನು ಮಾಡಿ ಕಣ್ತುಂಬಿಕೊಂಡರು. ನಂತರ ಅರ್ಚಕರು ನೆರವೇರದ ಭಕ್ತಾದಿಗಳಿಗೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿತರಿಸಿದರು. ಮಧ್ಯಾಹ್ನ ನೆರವೇರಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಿದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ BSY ರವರ ರಾಜಕೀಯಕ್ಕೆ 50 ವರ್ಷದ ಅಭಿಮಾನೋತ್ಸವ ಆಚರಣೆ ಮಾಡಿದರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ರಾಜ್ಯದ ಬಿಜೆಪಿ ಪಿತಾಮಹ ರಾಜಹುಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪರವರ ಸಾರ್ವಜನಿಕ ಸೇವೆ ಹಾಗೂ ರಾಜಕೀಯ ಜೀವನಕ್ಕೆ ಮೇ 9ರಂದು 50 ವರ್ಷಗಳಾಗುವ ಹಿನ್ನೆಲೆಯಲ್ಲಿ ಅಂದು ಚಿತ್ರದುರ್ಗದಲ್ಲಿ ರಾಜ್ಯ ಬಿಜೆಪಿ ಪಕ್ಷದಿಂದ ಅವರನ್ನು ಅಭಿನಂದಿಸುವ ಸಲುವಾಗಿ ಅಂದು ಅಭಿಮಾನೋತ್ಸವ ಆಚರಿಸಲು ಸಕಲ ಸಿದ್ಧತೆ ನಡೆದಿದೆ ಎಂದು ಮಾಸ್ ಲೀಡರ್ ಎಂಬ ಪ್ರಖ್ಯಾತಿಯ ಮಾಜಿ ಸಚಿವರು ಹಾಗೂ ಬಿಜೆಪಿ ರಾಜ್ಯ ಮುಖಂಡರಾದ ಬಿ ಶ್ರೀರಾಮುಲುರವರು ನುಡಿದರು. ಅವರು ಮೇ 7ರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಿಜೆಪಿ ಕೂಡ್ಲಿಗಿ ಘಟಕ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಚಿತ್ರದುರ್ಗಕ್ಕೆ ತೆರಳುವ ವಾಹನಗಳಿಗೆ ಹಚ್ಚಲು ಅಗತ್ಯವಿರುವ ಅಭಿಮಾನೋತ್ಸವ ಕಾರ್ಯಕ್ರಮದ ಸ್ಟಿಕ್ಕರ್ಗಳನ್ನು ಬಿ ಶ್ರೀರಾಮುಲುರವರು ಬಿಡುಗಡೆಗೊಳಿಸಿದರು. ಪಕ್ಷದ 100 ಕಾರ್ಯಕರ್ತರು, ಪದಾಧಿಕಾರಿಗಳು, BSY ರವರ 100 ಅಭಿಮಾನಿಗಳು, ಸ್ಥಳೀಯ ಹಾಗೂ ತಾಲೂಕಿನ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ಭಾರತೀಯ ಜನತಾ ಪಕ್ಷಕ್ಕೆ
ನ್ಯೂಸ್ ಸಂಗಮಕ್ಕಾಗಿ ಒಂದೇ ಮಾತ್ರ ಬಿಜಿ ವೃಷಪೇಂದ್ರಪ್ಪ ಕೂಡ್ಲಿಗಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಾರ್ಯಾಲಯಕ್ಕೆ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ರಾಜ್ಯಾಧ್ಯಕ್ಷ ಭೇಟಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮದಬಾವಿ ಗ್ರಾಮದ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯನ್ನು ಅಥಣಿ ತಾಲೂಕು ಮಟ್ಟದ ಸಂಸ್ಥೆ ಬಗ್ಗೆ ಮಾತನಾಡಿ, ಸಂಸ್ಥೆ ಯೋಜನೆಗಳು ಜನಸಾಮಾನ್ಯರ ಹಾಗೂ ಬಡ ಜನರಿಗೆ ಮುಟ್ಟಿಸುವ ಮತ್ತು ನ್ಯಾಯಯುತವಾಗಿ ಕಾರ್ಯನಿರ್ವಹಿಸಬೇಕು, ಕಪ್ಪು ಚಿಕ್ಕೆ ಬರದಂತೆ ಸಂಸ್ಥೆ ಬೆಳೆಸಿ ಉಳಿಸಬೇಕು ಎಂದು ತಿಳಿಸಿದರು. ಶ್ರೀ ಸ್ವಾಮಿ ವಿವೇಕಾನಂದ ಶಿಕ್ಷಣ ಜ್ಞಾನ ವಿಕಾಸ ಕ್ರೀಡಾ ಸಂಸ್ಥೆ ಅಧ್ಯಕ್ಷರು ಹಾಗೂ ಸಾಮಾಜಿಕ ಹೋರಾಟಗಾರರಾದ ಪ್ರವೀಣ್ ನಾಯಕ್ ಮಾತನಾಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕರಾದ ರೇಣುಕಾ ಹೊಸೂರ, ಶಕ್ತಿ ದಳದ ಚಿಕ್ಕೋಡಿ ಜಿಲ್ಲಾ ಮುಖ್ಯಸ್ಥ ಮುತ್ತಣ್ಣ ಕರಳೆ, ಅಶೋಕ್ ಬಡಿಗೆರ, ರಾಜು ಸಿಂದಗಿ, ಸತ್ಯಪ್ಪ ನಂದಗಾವೆ, ಎಂಎಂ ಶರ್ಮಾ, ಅನಿಲ ಭಾವನೆ, ಶರಣಪ್ಪ ಸಿಂಧೆ, ಶಿವಾನಂದ ನಾವಿ, ಮಂಗಳಮುಖಿ ರಾಮಜನ್ ಮುಲ್ಲಾ, ಆದಿತ್ಯಗೌಡ ನಾಯಕ್, ಪ್ರಶಾಂತ್ ಸಿಂದಗಿ ಮುಂತಾದವರು ಉಪಸ್ಥಿತರಿದ್ದರು. ರೊಕ್ಕ ಕೊಟ್ಟಂಗ ಎಲ್ಲಾದ್ರೂ ಇರೋದು ಒಂದ್ಸಲ ಅಂತ ವಸೂಲಿ ಮಾಡ್ತಾರೆ, 2 ಸಲ ಮಾಡ್ತಾರೆ, 3ನೇ ಸಲಕ್ಕೆ ಹಿಡಿಸೇ ಬಿಡ್ತಾನೆ. ಒಬ್ಬ ಮಾಡೋದಕ್ಕೆ ಇಡೀ ಸಂಘಟನೆನ ಹಾಳಾಗೋದು. ಅದನ್ನ ಮಾಡೋದಕ್ಕಿಂತ ನಮ್ಮ ಸಂಘಟನೆ ಒಳಗೆ ಬಿಸ್ನೆಸ್ಗಳು ಇತ್ತು ಲೈಫ್ ಲಾಂಗ್ ಅಲ್ರಿ. ಈಗ ನೀವು ಒಂದು ಬಿಸ್ನೆಸ್ ಮಾಡ್ಕೊಂಡು ಕೂತೀರಿ, ಈಗ ನೀವಿಲ್ಲ ಅಂತಂದ್ರೆ ನಿಮ್ಮ ಮಗ ನಡೆಸ್ತಾನೆ. ಹೌದ್ರಿ. ಅದ ಈಗ ವಸೂಲಿ ಮಾಡತ್ತಿದ್ರಿ ಅಂತ ನೀವು ಬಿಟ್ಟು ನಿಮ್ಮ ಮಗ ವಸೂಲಿ ಮಾಡಕ್ ಆಗ್ತೈತ್ರಿ? ಸಾಧ್ಯ ಐತೇನ್ರಿ? ಒಂದು ಎಲ್ಲರಿಗೂ ಫ್ಯೂಚರ್ ಅಂತ ನಾವು ಒಂದು ಯೋಜನೆ ಮಾಡಿ ಇಟ್ಕೊಂಡಿದ್ದೀವಿ. ಈಗ ನಿಮ್ಮಲ್ಲಿ ಪ್ಲಾಟ್ಸ್ಗಳು ಹಾಕ್ರಿ, ಉದ್ಯೋಗ ಫುಡ್ ಫ್ರಾಂಚೈಸಿಗಳನ್ನು ಕೊಡ್ರಿ, ಸರ್ವಿಸ್ ಸೆಕ್ಟರ್ ಅಂತ ಇದೆ ನಮ್ಗೆ. ಆ್ಯಕ್ಚುಲಿ ಆ ಸರ್ವಿಸ್ ಸೆಕ್ಟರ್ ಒಳಗೆ ಒಬ್ಬೊಬ್ಬರು ತಿಂಗಳಿಗೆ 25,000 to 30,000 ರೂಪಾಯಿ ಸಂಬಳ ಕೊಡ್ತಾ ಇದ್ದೀವಿ. ಅವ್ನು ಸ್ಟಾರ್ಟ್ ಮಾಡಿ ಭಾಳ ಇದೆ. ಆ್ಯಕ್ಚುಲಿ ಸರಿಯಾಗಿ ಕೆಲಸ ಮಾಡೋದಿದ್ದಪ್ಪ ಅಂತಂದ್ರೆ ಸಕ್ಸಸ್ 100% ಸಿಕ್ಕೇ ಯಾಕಂದ್ರೆ ಸ್ವಲ್ಪ ಸ್ಲೋ ಆಗ್ತದೆ. ಕೌಂಟೆ ಔಷಧಿದಾಗ ಈ ಕಳ್ತನ ತುಡುಗು ಮಾಡೋದು ಸ್ವಲ್ಪ ಇಂಗ್ಲೀಷ್ ಮೆಡಿಸನ್, ಇದು ಸರಿಯಾದ ದಾರಿ ಹೋಗೋದು ಸ್ವಲ್ಪ ಕೌಂಟೆ ಇದ್ದಂಗೆ ಸ್ವಲ್ಪ ಡಿಲೇ ಆಗ್ಬೋದು ಹೊರತಾಗಿ ಸಕ್ಸಸ್ ಆಗ್ತದೆ. ಇಂಗ್ಲಿಷ್ ಮೆಡಿಸಿನ್ ಆಗಿಂದಾಗ ಅದ್ರ ಕ್ಲಿಯರ್ ಆಗಿಲ್ಲ. ಆಯುರ್ವೇದಿಕ್ ಅಂತ್ರಿ ತಳಮಟ್ಟದ ಹೋಗುತ್ತೆ ಕ್ಲಿಯರ್ ಆಯ್ತು ಇಷ್ಟ. ಮತ್ತೆ ಒಂದ್ಸಾರಿ ನಮ್ಮ ಸಿದ್ಧಾಂತದ ಪ್ರಕಾರ ನೀವು ಸಂಘಟನೆ ಒಂದು 6 ತಿಂಗಳು ಕರೆಕ್ಟಾಗಿ ನಡೆಸ್ಬಿಟ್ರಿ ಅಂತಂದ್ರೆ ಇಡೀ ನೀವು ಅಥಣಿ ತಾಲೂಕೊಳಗನೆ ಹೆಸರು ಹಸಿ ಆಗ್ತದೆ. ನಿಮ್ಮ ಹೆಸರು ಅನ್ಕ ಮೊದಲೇ ಹಿಡಿದ ನಾವು ಕೇಳ್ಕೊತಿದ್ವಿ. ಆದ್ರೆ ಇದ್ರೊಳಗೆ ಎಂಟ್ರಿ ಆಗಿಲ್ಲಂತೂ ಮತ್ತೆ ಮಾನ್ಯ ಎಂಟ್ರಿ ಆಗಿದ್ರೆ ನಿಮ್ಮ ಸಹಕಾರ ಹಿಂಗೆ ಇತ್ತಂದ್ರೆ ನಾವು ಏನೇ ಟೈಮ್ ಹೆಂಗಿದೆ ಅದ ಹೇಳಿದ್ರು. ನಮ್ಮ ಸಿದ್ಧಾಂತದ ಪ್ರಕಾರ ನೀವು ಮಾಡತ್ತಿರೋಣ ಅಂದ್ರೆ ನಮ್ಗೇನು ನಾನು ಕರಾಳಿಯವ್ರಿಗೆ ಹೇಳ್ಬೇಕು, ಕರೆಕ್ಟ ಅಥಣಿಗೆ ತಿಂದು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಅದರಿಂದ ತಗೊಂಡ್ಬಂದ್ರು ಅವ್ರು. ಬರೋಬರ್ ಐತಲ್ಲ ಕರ್ಕೊಂಡು ಒಂದೆಲ್ಲ ಮಾಡ್ತೀವಿ. ಎಷ್ಟು ಇದಾಗಿ ಅದನ್ನ ಅವ್ರು ಕಾಯ್ಕೊಂಡು ಹೋಗಾಕ ಲೈಕಿಯಲ್ಲಾಗಿತ್ತು. ಆ ಲೈಕ್ಯೂ ಆಗ್ಲಿಲ್ವಿ ಅವ್ರಿಗೆ. ಇವ್ರಿಗೆ ಫಸ್ಟ್ ಆಗಿ ಸಂಘಟನೆ ಒಳಗೆ ಮೊದಲು ಬೇಕು. ಆದರೆ ಮೇನ್ ಫೌಂಡೇಶನ್ ಅನ್ನುವುದಂತ ನಮ್ಮ ಜಮಾದಾರ್ ಇದ್ದಾರಲ್ಲ, ಈ ಸಂಘ ಸಂಸ್ಥೆಗಿಂತ ಮುಂಚಿತವಾಗಿ ಈ ಸಂಸ್ಥೆ ನಮಗೆ ಗೊತ್ತಿದ್ದರೆ ಇವತ್ತು ಬಹುಶಃ ನಮ್ಮ ಅಥಣಿ ತಾಲೂಕಿಗೆ ಒಳ್ಳೆಯ ಒಂದು ಸುದೇ ಇವತ್ತು ಮಾತನ್ನು ಕೂಡ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಆದರೂ ಕೂಡ ನಮಗೆ ಒಳ್ಳೆಯ ಸಂಸ್ಥೆ ನಮಗೆ ಸಿಕ್ಕಿದೆ. ಅದೇ ರೀತಿ ನಮ್ಮ ಮಾರ್ಗದರ್ಶಕರಾಗಿ ನಮ್ಮ ಗುರುಗಳಾಗಿ ಜಮಾತ್ ಸರ್ ಅವರು ಕೂಡ ಒಂದು ಗಟ್ಟಿ ನೆಲೆಯಾಗಿ ನಿಂತಿದ್ದಾರೆ. ಯಾಕಂದ್ರೆ ನಮಗೆ ಮುಂದೆ ಗುರಿ ಹೋಗ್ಬೇಕಾದ್ರೆ ಹಿಂದೆ ಗುರು ಬೇಕಾಗುತ್ತೆ. ಅದಕ್ಕೆ ಗುರು ನಮಗೆ ಒಳ್ಳೆಯ ಮಾರ್ಗದರ್ಶಕರು ಸಿಕ್ಕಿದ್ದಾರೆ. ನಮ್ಮ ಅಥಣಿ ತಾಲೂಕಾಗಲಿ ಅಥವಾ ಬೇರೆ ತಾಲೂಕುಗಳು ಕೂಡ ಒಂದು ಸಂಘಟನೆಯ ಮುಖಾಂತರ ತಮ್ಮ ಕೈಯನ್ನು ಬಲಪಡಿಸ್ತೀವಿ. ಈ ಸಂಸ್ಥೆಯನ್ನ ಯಾವುದೇ ಕಪ್ಪು ಚುಕ್ಕೆ ಬರದಂತೆ ಒಳ್ಳೆಯ ಒಂದು ಸಂಸ್ಥೆಯಾಗಿ ನಾವು ಬೆಳೆಸ್ತೀವಿ ಅನ್ನೋ ಮಾತನ್ನು ಕೂಡ ಇವತ್ತು ವೇದಿಕೆ ಮುಖಾಂತರ ಜಮಾತ್ ಸರ್ ಅವರಿಗೆ ಹೇಳ್ತಾರೆ. ನ್ಯೂಸ್ ಸಂಗಮಕ್ಕಾಗಿ ಮಹೇಶ್ ಶರ್ಮಾ, ಬೆಳಗಾವಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪುರಸಭೆ ವ್ಯಾಪ್ತಿಯ ಗೊಂದಿಬಸವನಹಳ್ಳಿ ಗ್ರಾಮದ ದೊಡ್ಡಮತಾಯಿ ದೇವಾಲಯದ ದ್ವಾರ ಉದ್ಘಾಟನೆಯನ್ನು ಶಾಸಕರು ನೆರವೇರಿಸಿದರು. ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿ 5,50,00,000 ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶಾಸಕರಾದ ಡಾಕ್ಟರ್ ಮಂತನಗೌಡ ಭೂಮಿ ಪೂಜೆ ನೆರವೇರಿಸಿದರು. ಕುಶಾಲನಗರ ಪಟ್ಟಣದ ಬೈಚನಹಳ್ಳಿ ಗ್ರಾಮದ ಆದಿಶಕ್ತಿ ಅಂತರಘಟ್ಟ ಅಮ್ಮನವರ 11ನೇ ವರ್ಷದ ವಾರ್ಷಿಕೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸಿಂಚನ GM, ಕುಶಾಲನಗರ.